Cheers! ಏನಿದು? ಹಲೋ, ಗುಡ್ ಮಾರ್ನಿಂಗ್ ಎವ್ರಿವನ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇದು ಇವತ್ತಿನ ನಮ್ಮ ಮನೆಯ ಬ್ಯೂಟಿಫುಲ್ ವ್ಯೂ. ಹಾಗೆಯೇ ನನಗೊಬ್ಬರು ಬೆಸ್ಟ್ ಫ್ರೆಂಡ್ ಸಿಕ್ಕಿದ್ದಾರೆ ನೋಡಿ. ಹೀಗೆ ಯಾವಾಗಲೂ ಕೂತ್ಕೊಂಡು ಮಾರ್ನಿಂಗ್ ಟೈಮ್ ನಾನು ವಾಕಿಗೆ ಬಂದಾಗ ಸಿಗುತ್ತೆ ಇದು. ಮತ್ತು ಇದ್ರದ್ದು ಮಗು ಕೂಡ ಇರುತ್ತೆ. ಇದ್ರದ್ದು ಕ್ಯೂಟ್ ಮೂಮೆಂಟ್ಸ್ಗಳನ್ನ ನೋಡೋದಕ್ಕೆ ತುಂಬಾ ಖುಷಿಯಾಗುತ್ತೆ. ಹಾಗಾಗಿ ನನಗೆ ಸ್ವಲ್ಪ ಟೈಮ್ ಒಂದು 5 ಮಿನಿಟ್ಸ್ ಎಲ್ಲ ಅಳಿಲ್ ನೋಡ್ಕೊಂಡೇನೆ ಟೈಮ್ ಪಾಸ್ ಆಗೋಗುತ್ತೆ ಟೆರಸ್ ಮೇಲೆ ಬಂದರೆ. ಇನ್ನಾದ್ರ ಜೊತೆಗೆ ಇವನು ಒಬ್ಬ ಸೇರ್ಕೊಳ್ತಾನೆ. ಏನದು ಕಾಲೆಲ್ಲ? ಅಯ್ಯೋ ರಾಮ, ಯಾಕೆ ಪುನಃ ಬಂದೆ? ಯಾಕೆ ಬಂದದ್ದು ಪುನಃ? ಬಾಯಿಲಿ ಪಕ್ಕಕ್ಕೆ ಹೊಡೋದ್ಯಾ? ಅಲ್ಲೇ ಗೊಂಬೆ ಮರಿ. ಹಾಯ್ ಕ್ಯೂಟ್ ಪುಟ್ಟು. ಎಲ್ಲೆಲ್ಲೆಲ್ಲೆಲ್ಲೂ ಬಾರೋ ಇಲ್ಲಿ. ಅಮ್ಮ ಮಗನ ಓಡೋಗ್ಬಿಟ್ರ ಇಬ್ರು. ಜಾಣ ಮರಿ. ಬೆಳಗ್ಗೆ ಎದ್ದು ಮೆಂತ್ಯ ಮುದ್ದೆ ತಿಂದು ವಾಕ್ ಮುಗಿಸಿ ಕೆಳಗಡೆ ಬಂದರೆ ಈ ರೀತಿ ಎಳ್ನೀರು ರೆಡಿ ಆಗ್ತಾ ಇರುತ್ತೆ. ಡ್ಯಾಡಿ ಇದ್ದರೆ ಡ್ಯಾಡಿ, ಅಮ್ಮ ಇದ್ದರೆ ಅಮ್ಮ, ತಮ್ಮ ಇದ್ದರೆ ತಮ್ಮ, ಹೀಗೆ ಒಬ್ಬರಲ್ಲ ಒಬ್ಬರು ನನಗೆ ಎಳ್ನೀರನ್ನ ಕೊಚ್ಕೊಡ್ತಾರೆ ಕುಡಿಯೋದಕ್ಕೆ. ಎಳ್ನೀರನ್ನ ಕುಡಿದು ಬಂದು ನಾನು ಬಿಸಿಬೇಳೆ ಬಾತನ್ನ ರೆಡಿ ಮಾಡಿದೆ. ಅಮ್ಮ ಇವತ್ತು ತುಂಬಾ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ರು. ಹಾಗಾಗಿ ಬಿಸಿಬೇಳೆ ಬಾತ್ ನನ್ನ ಫೇವ್ರೇಟ್ ಕೂಡ ಆ್ಯಂಡ್ ಈಸಿ ಕೂಡ ಅಲ್ಲ ಮಾಡೋದಕ್ಕೆ. ಹಾಗಾಗಿ ನಾನೇ ಮಾಡ್ತೀನಿ ಅಂತ ಹೇಳಿದ್ದೆ. ಬಂದುಬಿಟ್ಟು ಬಿಸಿಬೇಳೆ ಬಾತ್ ರೆಡಿ ಮಾಡಿಕೊಂಡು ಅದು ಕೂಡ ತಿಂತಾ ಇದ್ದೀನಿ. ಹಾಗೆ ಇವತ್ತೊಂದು ಪಾರ್ಸೆಲ್ ಬಂತು. ಕೇಸರಿಯನ್ನು ಆರ್ಡರ್ ಮಾಡಿದ್ದೆ. ಟಾಟಾ ಹಿಮಾಲಯ ಕೇಸರಿ 100% ಪ್ಯೂರ್ ಅಂತ ಇತ್ತು. ಇಷ್ಟು ದಿನ ಯಾವ್ದು ತೊಗೊಳ್ಳೋದು ಅನ್ನೋ ಕನ್ಫ್ಯೂಷನಲ್ಲೇ ಸುಮ್ಮನೆ ಆಗಿದ್ದೆ. ಅದಾದಮೇಲೆ ಫೈನಲಿ ಇದನ್ನು ನಾನು ಆರ್ಡರ್ ಮಾಡಿ ತೊಗೊಂಡೆ. ಪ್ಯಾಕಿಂಗ್ ಎಲ್ಲ ತುಂಬ ಕ್ವಾಲಿಟಿಯಾಗಿ ಚೆನ್ನಾಗಿತ್ತು. ಹಾಗೆಯೇ ಅದರಲ್ಲಿರೋ ಐಟಮ್ಸ್ ಕೂಡ ಕ್ವಾಲಿಟಿಯಾಗಿದ್ದರೆ ಸಾಕಪ್ಪ ಅಂತ ಅಂದ್ಕೊಂಡೆ. ಬಟ್ ಅದು ಕೂಡ ತುಂಬಾ ಚೆನ್ನಾಗಿತ್ತು. ಕೇಸರಿನ ಕುಡಿಯೋದ್ರಿಂದ ಬಾಡಿ ಪೇಯ್ನ್ ಕಮ್ಮಿ ಆಗುತ್ತೆ, ಹಾಗೆಯೇ ಒಳ್ಳೆ ನಿದ್ದೆ ಬರುತ್ತೆ ಅಂತ ಹೇಳ್ಬಿಟ್ಟು ಲಾಸ್ಟ್ ಟೈಮಲ್ಲಿ ತೊಗೊಂಡಿದ್ದೀನಿ. ನಾನು ಏನು ಫಸ್ಟಿಂದನೂ ಕೂಡ ಕೇಸರಿಯನ್ನು ಕುಡ್ದಿಲ್ಲ. ಇಲ್ಲಿ ಅಮ್ಮ ಇಲ್ಲಿ. ಯಮ್ಮಿ ಯಮ್ಮಿ. ಗ್ರೇಪ್ ಇಷ್ಟೇ ಇದ್ದೀವಿ. ಪೈನಾಪಲ್ ಅದು ಒಂದೇ ನೆಟ್ಟಿಗೆ ಎಲ್ಲ ಮೆಲ್ಟ್ ಆಗಿತ್ತು. ಸೂಪರ್. ತಿನ್ನಿ ಹೆಂಗುಂಟು ತಿನ್ನಿ ನೋಡೋಣ. ಯಮ್ 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 ಯಮ್. ಸಾಕಾಯ್ತು. ಹಾಗೆ ಪಾರ್ಸಲ್ ರಿಸೀವ್ ಮಾಡ್ಕೊಂಡ್ಮೇಲೆ ಅಜ್ಜಿ ಮನೆಗೆ ಹೋದ್ವಿ. ಯಾಕಂದರೆ ಅಜ್ಜಿಗೆ ಅಕ್ಕನ ಮನೆ ನೋಡಬೇಕು ಅಂತ ತುಂಬಾ ಆಸೆ ಆಗ್ತಿತ್ತಂತೆ. ಹೇಳ್ತಿದ್ರಂತೆ ಅಕ್ಕನ ಮನೆಗೆ ಹೋಗಿ ನೋಡಬೇಕು ಅಂತ ಹೇಳ್ಬಿಟ್ಟು ಅವ್ರ ಮನೆ ಕಟ್ಟಿಸ್ತಿದ್ದಾರಲ್ಲ ಅಲ್ಲಿ. ಹಾಗಾಗಿ ಅಜ್ಜಿನ ಕರ್ಕೊಂಡು ಅಕ್ಕನ ಮನೆಗೆ ಹೋಗಿ ತೋರಿಸ್ಕೊಂಡು ಕರ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಅಜ್ಜಿ ಮನೆಗೆ ಹೋದ್ವಿ. ಹೇಗೂ ನನಗೂ ಕೂಡ ಟೈಮ್ ಪಾಸ್ ಆಗುತ್ತೆ, ಸ್ವಲ್ಪ ಹೊರಗಡೆ ಹೋದಂಗೆ ಫೀಲ್ ಆಗುತ್ತೆ ಅಂತ ಹೇಳಿಬಿಟ್ಟು ತುಂಬ ದಿನಗಳಾದಮೇಲೆ ನಾನು ಮನೆಯಿಂದ ಆಚೆ ಹೋದೆ. ಈ ಮನೆಗೇನೆ ಒಂಥರ ಸ್ಪೆಷಲ್ ಹಿಸ್ಟ್ರಿ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಎಷ್ಟೊಂದು ಮಕ್ಕಳುಗಳು, ಎಷ್ಟೊಂದು ಮೊಮ್ಮಕ್ಕಳುಗಳು ಆಡಿ ಕುಣಿದು ಬೆಳೆದಂಥ ಮನೆ ಇದು. ಒಂಥರ ಬ್ಯೂಟಿಫುಲ್ ಮೆಮೊರಿ. ನಮ್ಮ ಚೈಲ್ಡ್ಹುಡ್ ಎಲ್ಲ ಆಲ್ಮೋಸ್ಟ್ ಇಲ್ಲಿರ್ತಿತ್ತು. ರಜೆ ಸಿಕ್ಕಿದ್ರೆ ಸಾಕು ಎಲ್ಲರೂ ಹೋಗಿ ಇಲ್ಲಿ ತುಂಬ್ಕೊತಿದ್ವಿ, ಎಲ್ಲ ಸೇರಿ ಆಟಾಡ್ತಿದ್ವಿ. ಇಷ್ಟೊಂದು ಜನ ಕಸಿನ್ಸ್ಗಳು. ಓ ಮೈ ಗಾಡ್, ತುಂಬಾ ಅದ್ಭುತ ಅಂತ ಅನಿಸುತ್ತೆ. ನಾನಿಲ್ಲಿ ತುಂಬಾ ಮಿಸ್ ಮಾಡ್ಕೊಳ್ಳೋದು, ನಾನು ಅಂತ ಅಲ್ಲ, ಆಲ್ಮೋಸ್ಟ್ ಎಲ್ಲ ಮೊಮ್ಮಕ್ಕಳು ಕೂಡ ಮಿಸ್ ಮಾಡ್ಕೊಳ್ಳೋ ಅಂಥದ್ದು ನಮ್ಮ ತಾತನ್ನ. ತುಂಬಾ ಸ್ಪೆಷಲ್ ಪರ್ಸನ್ ಆ್ಯಂಡ್ ವೆರಿ ಇನ್ನೋಸೆಂಟ್ ಪರ್ಸನ್. ಐ ಲವ್ ಯು ಪಾ. ತುಂಬಾ ಮಿಸ್ ಮಾಡ್ಕೊಳ್ತೀವಿ ನಿಮ್ಮನ್ನು. ಅಂಜು ಕೂಗು ಬಾ ಬೇಗ ಅನ್ನೋ. ಬಾಯಿ ಬೇಗ ಅನ್ನೋ ಮಗಳೇ, ಬೇಗ ಬಾಯ್ ಹೇಳು ಅಂಜುಗೆ. ಅಂಜು ಬಾಯ್ ಅನ್ನೋ. ಅಂಜುಗೆ ಬಾಯ್ ಹೇಳು. ಅಲ್ಲಿ ಮಂಜು ಅಂಜು ಬಾಯ್ ಹೇಳು. ಸರಿ ಹಾಕು ಅಂತ ಶುಭ ಹಾಕೊಡ್. ಬಾಯ್ ಅಪ್ಪ. ಬಾಯ್ ಅಪ್ಪ. ಅಲ್ಲಿ ಅವಳು ಅಕ್ಕನ ತೊಡೆ ಮೇಲೆ ಅಂತ ಕೂತ್ಕೊ ಅನ್ವಿ. ಬಾಯ್ ಹೇಳುತ್ತೆ ತಾತಂಗೆ. ಅಕ್ಕಂಗೆ ಬಾಯ್ ಹೇಳಲ್ಲ ಮಗನೇ. ಕೂತ್ಕೋ ಬತ್ತಾಗಿ ಕೂರ್ಸ್ಕೋಬೇಕಂತೆ ಅವಳು. ತೊಡೆ ಮೇಲೆ ಕೂರ್ಸಿ ಅಂತ ಅವಳು ಸುಂದ್ರಿ. ಬಾಯ್ ಮಾಮ. ಬಾಯ್. ಬರ್ತೀವಿ ಚಿಕ್ಕಪ್ಪ. ಬಾಯ್ ಅಂಜು.
ಅಲ್ಲಿಂದ ಅಜ್ಜಿನ ಕರ್ಕೊಂಡು ಡೈರೆಕ್ಟ್ ನಮ್ಮನೆಗೆ ಬಂದ್ವಿ. ಪಾಪು ಕೂಡ ಯಾರು ಬೈಕ್ ಸ್ಟಾರ್ಟ್ ಮಾಡಲಿ, ಕಾರ್ ಸ್ಟಾರ್ಟ್ ಮಾಡಲಿ, ಅವಳು ಕೂಡ ರೆಡಿ ಇರ್ತಾಳೆ ಬರೋದಕ್ಕೆ. ಹಾಗೆಯೇ ಆ ಮುದ್ದು ಗೊಂಬೆನೂ ಕೂಡ ಕರ್ಕೊಂಡು ಮನೆಗೆ ಬಂದ್ವಿ. ಇಲ್ಲಿ ಅಕ್ಕ ನನಗೆ ಅಂದ್ಬಿಟ್ಟು ಪ್ರೆಗ್ನೆಂಟ್ ಲೇಡೀಸ್ಗೆ ಅಡುಗೆ ಮಾಡಿ ಬಡಿಸ್ತಾರಲ್ಲ, ಸೊ ಹಾಗಾಗಿ ಅಡುಗೆ ಮಾಡಿ ಬಡಿಸೋದಕ್ಕೆ ಅಂತ ಹೇಳ್ಬಿಟ್ಟು ನಾನ್ ವೆಜ್ನ ತೊಗೊಂಡು ಬಂದಿದ್ರು. ಫಿಶ್ಶು ಹಾಗೆ ಮಟನ್ನು ಆ್ಯಂಡ್ ಚಿಕನ್ ಎಲ್ಲದೂ ಕೂಡ ಅದ್ರದ್ದು ಸ್ಪೆಷಲ್ ಅಡುಗೆ ನಡೀತಾ ಇದೆ. ಇವತ್ತಂತೂ ನನಗೆ ಮತ್ತು ನನ್ನ ಹೊಟ್ಟೆಲಿರೋ ಪಾಪುಗೆ ಭರ್ಜರಿ ಬಾಡೂಟ. ಅಷ್ಟು ಏನೇನೋ ವೆರೈಟಿ ಮಾಡ್ತಾ ಇದ್ದಾರೆ. ಯಾಕೆ ಹೋಗಿದ್ದೆ ಅಲ್ಲಿ? ಯಾಕೆ ಜುಜಿ? ಚಿಕನ್ ಕಬಾಬು ಹಾಗೆಯೇ ಫಿಶ್ ಫ್ರೈ, ಮಟನ್ ಸಾಂಬಾರು, ಮುದ್ದೆ, ರೈಸ್, ಹೀಗೆ ಈ ಥರದ್ದೆಲ್ಲ ಐಟಮ್ಸ್ಗಳನ್ನ ಮಾಡಿದ್ರು. ಅಕ್ಕ ಕೇಳಿದ್ರು ಏನು ಬೇಕು ಅಂತ ಹೇಳ್ಬಿಟ್ಟು ನನಗೆ ನಾರ್ಮಲಾಗಿ ಇದೇ ಥರ ಸಾಕು ಅಂತ ಹೇಳಿದೆ. ಹಾಗಾಗಿ ಅಮ್ಮ, ಅಕ್ಕ ಮತ್ತು ಮಂಜು ಎಲ್ಲ ಸೇರಿ ಇಷ್ಟು ಐಟಮ್ಸ್ಗಳನ್ನ ರೆಡಿ ಮಾಡಿದ್ರು. ಹಾಗೆಯೇ ಫೈನಲಿ ಎಲ್ಲರೂ ಕೂಡ ಊಟಕ್ಕೆ ಕೂತಿದ್ದೀವಿ. ಸುಟ್ಟು ಕಬಾಬ್ ಮಿಸ್ ಮಾಡ್ಕೊಂಡ್ರಾ? ಸುಡ್ಬಾರ್ದು. ನನಗೆ ಮಟನ್ ಸಾಂಬಾರು ಜೊತೆ ಇಡ್ಲಿ ತಿನ್ನಬೇಕು ಅನ್ನಿಸ್ತಾ ಇತ್ತು. ಹಾಗಾಗಿ ನಾನು ಮಟನ್ ಸಾಂಬಾರಿಗೆ ಇಡ್ಲಿಯನ್ನು ಹಾಕ್ಕೊಂಡೆ. ಸಖತ್ ಕಾಂಬಿನೇಷನ್. ಎಷ್ಟು ಜೆರಾಕ್ಸ್ ಮಾಡ್ದಂಗೆ ಒಂದು ನಾಲಿಗೆ ಒಂದು ಬಂದ್ಬಿಡ್ತಾರೆ ಅಂತ. ಏನಿದು NPCI NPCI ಏನೋ ಸಮಥಿಂಗ್ ಮಾಡ್ಸಕ್ಕೆ ಹೇಳಿದರು. ಅಂಗನವಾಡಿ ಟೀಚರು, ಅದಕ್ಕೆ ಬಂದಿದ್ವಿ SBI ಬ್ಯಾಂಕ್ಗೆ. ಅದು ನಂದು ಆಲ್ರೆಡಿ ಆಗಿದೆ. ಸೊ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅದು ಫೋಟೋ ಕಳಿಸ್ಬೇಕಷ್ಟೇ. ಇವಾಗ ಮನೆಗೆ ಹೋಗ್ತಾ ಇದ್ವಿ. ನಾವು ಆಲ್ರೆಡಿ ಅಜ್ಜಿನ ಕರ್ಕೊಂಡು ಬಂದು ಅಕ್ಕನ ಮನೆ ಹತ್ರ ಬಿಟ್ಟು ಹೋಗಿದ್ವಿ. ಅಲ್ಲಿಂದ ಬಂದು ಇವಾಗ ಅಕ್ಕನ ಮನೆ ಬಾಳೆ ತೋಟದಲ್ಲಿ ಬಾಳೆ ಹಣ್ಣನ್ನು ಕದೀತಾ ಇದ್ದೀವಿ. ಅಕ್ಕ ಎಲ್ಲನೂ ತುಂಬಿಸ್ಕೊಡ್ತಾ ಇದ್ದಾರೆ. ನಮ್ಮ ಅವಂಗಂತ ಅಕ್ಕನ ಮನೆ ಹತ್ರ ತುಂಬಾ ಖುಷಿಯಾಗಿಬಿಟ್ಟಿದೆ, ತುಂಬಾ ಇಷ್ಟ ಆಯಿತು. ಇರಬೇಕು ಅಂತ ಆಸೆ ಅಂತ ಹೇಳಿದ್ರು. ಬಟ್ ಏನು ಮಾಡ್ತೀರಾ, ಕನ್ಸ್ಟ್ರಕ್ಷನ್ ಆಗ್ತಿದೆ, ಆ ಜಾಗದಲ್ಲಿ ಇರಿಸ್ಕೊಳ್ಳೋದು ತುಂಬಾ ಕಷ್ಟ. ಹಾಗಾಗಿ ಅಜ್ಜಿನ ವಾಪಸ್ ನಾವು ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಕ್ಲಿಪ್ ಹಾಕಿಸ್ಬಿಡಿ, ಚಿಕನ್ ಮಟನ್ ತಿನ್ನೋಕ್ಕಾಗುತ್ತೆ. ಒಂದು ಟೈಮ್ನಲ್ಲಿ ನಮ್ಮನ್ನು ಎತ್ತಿ ಆಡಿಸಿದಂಥ ಅಮ್ಮಗೆ ನಾವು ಅಗೇನ್ ಅಮ್ಮ ಆಗುವಂತಹ ಕ್ಷಣ ಈ ರೀತಿ ಏಜ್ ಆದಮೇಲೆ ಸಿಗುತ್ತೆ. ಆ್ಯಂಡ್ ಅದು ನಮ್ಮಮ್ಮಂಗೆ ಸಿಕ್ತು. ಒಂದೇ ಫ್ರೇಮ್ನಲ್ಲಿ ಅಮ್ಮ, ಮಕ್ಕಳು, ಮೊಮ್ಮಕ್ಕಳು, ಮರಿ ಮೊಮ್ಮಗಳು ಎಲ್ಲ ಈ ವಿಡಿಯೋದಲ್ಲಿದ್ದಾರೆ. ಅಲ್ಲಿರೋಳು ಅವಾಗೆ ಮರಿ ಮೊಮ್ಮಗಳಾಗಬೇಕು. ಆ್ಯಂಡ್ ಅದು ಅಮ್ಮ, ಇದು ಅವ್ವ. ಆ್ಯಂಡ್ ಸೂಪರ್. ನನಗಂತೂ ತುಂಬಾ ಖುಷಿಯಾಯಿತು. ಈ ಒಂದು ಬ್ಯೂಟಿಫುಲ್ ಮೂಮೆಂಟ್ನ ನಾನು ಹಿಡ್ದಿಟ್ಕೊಳ್ತಾ ಇದ್ದೀನಿ ಅನ್ನೋದು. ಆ್ಯಂಡ್ ಇದಿಷ್ಟು ನನ್ನ ಇವತ್ತಿನ ವೀಡಿಯೋ ಆಗಿತ್ತು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಒಂದು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಲವ್ ಯು. ಟೇಕ್ ಕೇರ್.